ಮೈಸೂರಿನ ಹುಣಸೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಜೀಪ್ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ ಜೀಪ್ ಮಧ್ಯೆ ಭೀಕರ ಅಪಘಾತವಾಗಿದೆ. ಚಾಲಕ ಸೇರಿ ಮೂವರು ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ. ಹುಣಸೂರು ನಗರದ ಅಯ್ಯಪ್ಪ ಸ್ವಾಮಿ ಬೆಟ್ಟದ ಬಳಿ ನಡೆದಿರತಕ್ಕಂಥ ಅಪಘಾತ ಇದು. ಎಚ್ಡಿ ಕೋಟೆಯಿಂದ ಜೀಪ್ ಬರ್ತಾ ಇತ್ತು. ಸಾವನ್ನಪ್ಪಿದವರು ಕೂಲಿ ಕಾರ್ಮಿಕರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಯ್ಯಪ್ಪ ಸ್ವಾಮಿ ಬೆಟ್ಟದ ಬಳಿ ನಡೆದಿರತಕ್ಕಂಥ ಅಪಘಾತ, ಜೀಪ್ನ ಚಾಲಕ ಸೇರಿದಂತೆ ಮೂವರು ದುರ್ಮರಣಕ್ಕೀಡಾಗಿರೋದು. ಅದು ಆ ಭಾಗ ಏನಿದೆ ರೋಡು ತುಂಬ ಕಿರಿದಾದ ರಸ್ತೆ, ಮತ್ತು ಅದು ಟೂ ವೇ, ಅಲ್ಲಿ ಅದು ಒನ್ ವೇ ಅಲ್ಲ ಟೂ ವೇ ಇದೆ. ಸೊ ಹಾಗಾಗಿ ಅಪಘಾತ ಅನಿಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ನಾಗರಾಜ್, ಆ ರೋಡೆಲ್ಲ ತುಂಬ ಕಿರಿದಾದ ರಸ್ತೆಗಳು, ಚಿಕ್ಕ ಚಿಕ್ಕ ರೋಡುಗಳು, ಅದರಲ್ಲೂ ತುಂಬ ಸ್ಪೀಡಾಗಿ ಬಂದಿದ್ದೆ ಈ ಅಪಘಾತಕ್ಕೆ ಕಾರಣನ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ KP? ಎಕ್ಸಾಕ್ಟ್ಲಿ ಅರವಿಂದ್, ಆ ರೋಡ್ ಏನಿದೆ ಅಲ್ಲಿ ಸದಾ ಹೀಗೆ ಅಪಘಾತಗಳು, ಅದರಲ್ಲೂ ಭೀಕರವಾದಂತಹ ಅಪಘಾತಗಳು ನಡೀತಲೇ ಇರ್ತವೆ. ಯಾಕಂದ್ರೆ ಅದು ಅತ್ಯಂತ ಕಿರಿದಾದಂತಹ ರಸ್ತೆ ಮತ್ತು ಅಲ್ಲಿಯೇ ಕೂಡ ಅತಿ ಹೆಚ್ಚಿನ ಸ್ಪೀಡ್ ಅನ್ನು ಕೂಡ ಮೇಂಟೈನ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಅಪಘಾತಗಳು ಹೆಚ್ಚಾಗ್ತಾ ಇರುವಂತದ್ದು. ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಎಚ್ಡಿ ಕೋಟೆ ಭಾಗದ ಕೂಲಿ ಕಾರ್ಮಿಕರು ಹುಣಸೂರಿನ ಮಾರ್ಗವಾಗಿ ಮಡಿಕೇರಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ ಮತ್ತು ಜೀಪ್ ನಡುವೆ ಮುಖಾಮುಖಿಯಾದಂತಹ ಡಿಕ್ಕಿ ಆಗಿರುವಂತದ್ದು. ಸ್ಥಳದಲ್ಲೇ 3 ಜನ ಮೃತಪಟ್ಟರೆ ಈಗ ಸಿಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ಮತ್ತೊಬ್ಬ ಕಾರ್ಮಿಕ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಅಲ್ಲಿಗೆ ಮೃತರ ಸಂಖ್ಯೆ 4ಕ್ಕೇರಿದೆ. ಈಗ ಇರುವಂತಹ ಮತ್ತೊಂದಿಷ್ಟು ಮಾಹಿತಿಗಳ ಪ್ರಕಾರವಾಗಿ ಇನ್ನೂ ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದ್ದಾವೆ. ಅರವಿಂದ್, ಇದು ಅತ್ಯಂತ ಅಪಘಾತ ಪ್ರತಿ ಬಾರಿಯೂ ಆಗುವಂತಹ ಸ್ಥಳದಲ್ಲಿ ಈ ಅಪಘಾತವು ಕೂಡ ಆಗಿರುವಂತಹದ್ದು. ಜೀಪ್ನ ಚಾಲಕನ ಅತಿವೇಗ ಜೊತೆಗೆ ಕೆಎಸ್ಆರ್ಟಿಸಿ ಬಸ್ನವರು ಕೂಡ ಅತಿವೇಗದ ಚಾಲನೆಯ ಪರಿಣಾಮವಾಗಿಯೇ ಈ ಒಂದು ಅಪಘಾತವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅರವಿಂದ್. ಓಕೆ KP, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.